ನಮಸ್ಕಾರ. ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಂತೀವಿ. ನಾಯಿಗೆ ಇರೋ ನಿಯತ್ತು ಮನುಷ್ಯರಿಗೂ ಇರಲ್ಲ ಬಿಡಿ. ತುತ್ತು ಅನ್ನ ಹಾಕಿದವರನ್ನ ಜೀವ ಹೋಗೋವರೆಗೂ ಕಾಯೋ ಪ್ರಾಣಿ ಅಂದ್ರೆ ಅದು ಶ್ವಾನ ಮಾತ್ರ. ಇದೇ ಶ್ವಾನವೀಗ ಇಡೀ ಕುಟುಂಬವನ್ನ ಕಾಪಾಡಿದೆ. ಅನ್ನ ಹಾಕಿದವರ ಜೀವ ಉಳಿಸಿ ತನ್ನ ಋಣ ತೀರಿಸಿಕೊಂಡಿದೆ. ಹೌದು, ಗಂಗಾವತಿ ನಗರದ ಮಹಾವೀರ ವೃತ್ತದಲ್ಲಿ ಅಲಮೇಲಮ್ಮನವರ ಕುಟುಂಬ ವಾಸವಾಗಿತ್ತು. ಗಂಡ ಹೆಂಡತಿ, ಇಬ್ರು ಮಕ್ಕಳು, ಜೊತೆಗೆ ಡಿಜಿ ಅನ್ನೋ ಸಾಕು ನಾಯಿ. ಈ ಐವರದ್ದೇ ಪ್ರಪಂಚ ಆಗಿತ್ತು. ನಿನ್ನೆ ರಾತ್ರಿ ಊಟ ಮುಗಿಸಿ ಎಲ್ಲರೂ ದಿಂಬಿಗೆ ತಲೆ ಕೊಟ್ಟಿದ್ರು. ಇದ್ದಕ್ಕಿದ್ದಂತೆ ಮಧ್ಯರಾತ್ರಿ ಡಿಜಿ ಶ್ವಾನ ಬೊಗಳೋದಕ್ಕೆ ಶುರು ಮಾಡಿದೆ. ಒಂದೇ ಸಮನೆ ಬೊಗಳ್ತಾ ಇದ್ದಂತೆ ಅಲಮೇಲಮ್ಮಗೆ ಎಚ್ಚರ ಆಗಿದೆ. ಯಾರೋ ಕಳ್ಳರು ಬಂದ್ರ ಅಥವಾ ಏನಾದ್ರೂ ಆಯ್ತಾ ಅಂತ ಆತಂಕದಲ್ಲಿ ಎದ್ದಿದ್ದಾರೆ. ಕಣ್ಣುರಿಸ್ಕೊಂಡು ರೂಮಿನಿಂದ ಬರ್ತಾ ಇದ್ದಂತೆ ಬೆಂಕಿಯ ದರ್ಶನವಾಗಿದೆ. ಎದ್ನೋ ಬಿದ್ನೋ ಅಂತ ಮನೆಯಿಂದ ಎಲ್ಲರೂ ಹೊರ ಬರ್ತಾ ಇದ್ದಂತೆ ಬೆಂಕಿ ಧಗಧಗಿಸಿ ಹೋಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಗೆ ಬೆಂಕಿ ತಗುಲ್ತಾ ಇದ್ದಂತೆ ಶ್ವಾನದ ಕಣ್ಣಿಗೆ ಬಿದ್ದಿದೆ. ತನ್ನೂರನ್ನ ಉಳಿಸೋದಕ್ಕೆ ಅಂತ ಬೊಗಳೋದಕ್ಕೆ ಶುರು ಮಾಡಿದೆ. ಏನಾದ್ರೂ ಅರ್ಧ ಗಂಟೆ ಲೇಟ್ ಆಗಿದ್ರೆ ದೊಡ್ಡ ದುರಂತವೇ ನಡೆದು ಹೋಗ್ತಾ ಇತ್ತು. ಮನೆಯವರೆಲ್ಲ ಹೊರಬಂದ ಸ್ವಲ್ಪ ಹೊತ್ತಿಗೆ ಸಿಲಿಂಡರ್ ಸ್ಫೋಟವಾಗಿ ಇಡೀ ಮನೆ ಹೊತ್ತಿ ಉರಿದಿದೆ. ಜೊತೆಗೆ ಅಕ್ಕಪಕ್ಕದ ಮನೆಗೂ ಬೆಂಕಿ ತಗುಲಿತು. ಅಪಾರ ಪ್ರಮಾಣದ ನಷ್ಟವಾಗಿದೆ.